ಯಾವ ರೀತಿಯಾಗಿ ಜನ ಹೇಗೆ ಯಾಮಾರಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಜನ ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಉಳಿದವ್ರದ್ದೇನಾದ್ರೆ ಏನು, ನಾವು ಚೆನ್ನಾಗಿದ್ರೆ ಸಾಕು. ಈ ಸ್ವಾರ್ಥ ಮನೋಭಾವನೆಯಿಂದಾಗಿನೇ ಈ ಪ್ರಪಂಚ ಹೀಗಾಗ್ತಾ ಇರೋದು. ಇಲ್ಲಿ ನೋಡಿ, ಪಬ್ಲಿಕ್ ಟಿವಿ ವರದಿಯ ಫಟಾಫಟ್ ಇಂಪ್ಯಾಕ್ಟ್ ಈಗ ಕಾಣಿಸಿಕೊಳ್ತಾ ಇದೆ. KRS ಹಿನ್ನೀರಿಗೆ ಪ್ರಭಾವಿಗಳಿಂದ ಕನ್ನ ಹಾಕಿದಂಥ ಪ್ರಕರಣವನ್ನ ಪಬ್ಲಿಕ್ ಟಿವಿ ಬೆಳಕಿಗೆ ತಂದಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮೋಟಾರ್ ಪಂಪ್ಗೆ ಈಗ ಕರೆಂಟ್ ಕಟ್ ಮಾಡಿದ್ದಾರೆ. ಮೀಟರ್ ಗಟ್ಟಲೆ ಕರೆಂಟ್ ವೈರ್ ಅನ್ನ ಸೀಸ್ ಮಾಡಿದ್ದಾರೆ ಚೆಸ್ಕಾಂನವರು. ಪಬ್ಲಿಕ್ ಟಿವಿ ವರದಿ ನೋಡಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಮೀಟರ್ಗಳನ್ನ ಸೀಸ್ ಮಾಡೋದಲ್ಲ, ಮೋಟರ್ಗಳನ್ನ ಸೀಸ್ ಮಾಡೋದಷ್ಟೇ ಅಲ್ಲ, ಪವರ್ ಕೊಡೋದು ಅಷ್ಟೇ ಅಲ್ಲ, ದಂಡವನ್ನ ಹಾಕಬೇಕು. ಅವರಿಗೆ ದಂಡವನ್ನ ಹಾಕಬೇಕು. ಆ ದಂಡವನ್ನ ಹಾಕಿದ ಮೊತ್ತದ ಮೂಲಕವಾಗಿ ಆ KRSನ ಡ್ಯಾಮ್ನ ಸುತ್ತಲೂ ಇರುವಂತ ಪ್ರದೇಶಕ್ಕೆ ಬೇಲಿ ಹಾಕುವಂತ ಕೆಲಸವನ್ನಾದರೂ ಮಾಡಿ. ಕಾಡಿನಿಂದ ಆನೆಗಳು ಒಳಗಡೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕರೆಂಟ್ ವೈರ್ ಫೆನ್ಸಿಂಗ್ ಅನ್ನ ಹಾಕಿಸ್ತೀರಾ, ಇಲ್ಲಿ ಬೇಕಾಬಿಟ್ಟಿಯಾಗಿ ಕಳ್ಳತನವನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಎಂತೆಂಥ ಮೋಟರ್ಗಳನ್ನು ಒಳಗಡೆ ಇಟ್ಟಿದ್ದಾರೆ. ನೀರಿಲ್ಲಪ್ಪ, ಸಾಯ್ತಾ ಇದ್ದೀವಿ ಅಂತಂದ್ರೆ ನೀರು ಇಲ್ಲ, ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಜನ ತಮ್ಮ ತೋಟಗಳಿಗೆ ದೊಡ್ಡ ದೊಡ್ಡವರು ಮಾಡುವಂಥ ಕೆಲಸಗಳನ್ನು ನೋಡಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಮೋಟರ್ಗಳನ್ನು ನೀರಲ್ಲಿ ಇಟ್ಬಿಟ್ಟು ಪಂಪ್ ಮಾಡ್ಕೊಂಡು ತಮ್ಮ ತೋಟಕ್ಕೆ ಹಾಕ್ಕೊಳ್ತಾ ಇದ್ದಾರಂತೆ. ಮಾಡೋ ಕೆಲಸ ಇಲ್ಲದೆ ಇರುವಂಥದ್ದಾಗೋದಾದರೆ ನೀವು ಟ್ಯಾಂಕರ್ ತೊಗೊಂಡು ಹೊಡೆಸ್ಕೊಳ್ಳಿ. ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ ಇವರು ಕಾವೇರಿ ನೀರು ತೊಗೊಂಡ್ಬಿಟ್ಟು ತೋಟಕ್ಕೆ ನೀರು ಹಾಕ್ಕೊಂಡು ಕೂತಿದ್ದಾರೆ. ಸೀಸ್ ಮಾಡ್ತಾ ಇದ್ದಾರೆ. ಈಗ ಇದು ನಾವೇ ಹೇಳಬೇಕಾ? ಅಯ್ಯಯ್ಯೋ, ಎಷ್ಟು ಅಂತ ಎಲ್ಲ ಕಡೆಯೂ ಕೂಡ ಮಾಧ್ಯಮಗಳೇ ಹೋಗಬೇಕು, ಪಬ್ಲಿಕ್ ಟಿವಿನೇ ಹೋಗಿ ಇಂಥದ್ದು ಆಗ್ತಾ ಇದೆ ನೋಡಿ ಅಂತಂದಾಗ ನೀವು ಅಧಿಕಾರಿಗಳು ಎಚ್ಚೆತ್ಕೊಳ್ತೀರಾ? ಯಾರು ಸಿಬ್ಬಂದಿಗಳು ಒಂದ್ಸಲ ಚೆಕ್ ಮಾಡೋದಿಲ್ವಾ? ಯಾರಾದರೂ ಈ ರೀತಿ ಕದೀತಾ ಇದ್ದಾರೆ ಅಂತ ಹೇಳಿ ನೋಡಬೇಕು ಅಂತಲೂ ಅನ್ಸೋದಿಲ್ವಾ ನಿಮ್ಗೆ ಯಾರಿಗೂ? ಅದು ನಾವೇ ಹೇಳಬೇಕಾ? ಹಿಂಗೆ ಮೋಟ್ರ್ ಹಾಕ್ಬಿಟ್ಟು ಕದೀತಾ ಇದ್ರೆ ಕಣ್ಣಿಗೆ ಕಾಣಿಸುತ್ತೆ ಅಲ್ರಿ, ಅದಕ್ಕೋಸ್ಕರನೇ ಸಿಬ್ಬಂದಿಗಳನ್ನು ನೇಮಿಸಿದಿರಲ್ಲ. ಇಡೀ ಡ್ಯಾಮ್ ರಕ್ಷಣೆಗೋಸ್ಕರ ಅಲ್ಲಿ ಸಿಬ್ಬಂದಿಗಳಿದ್ದಾರೆ. ಏನ್ ಮಾಡ್ತಿದ್ದೀರಾ? ಬಿಸಿಲು ಅಂತ ತೆಪ್ಪಗೆ AC ರೂಮಲ್ಲಿ ಕೂತಿದ್ದೀರೋ ಅಥವಾ ಫ್ಯಾನ್ ಹಚ್ಕೊಂಡ್ಬಿಟ್ಟು ರೂಮ್ಗಳಲ್ಲಿ ನೆಮ್ಮದಿಯಾಗಿ ಕೂತಿದ್ದೀರೋ? ನಾವು ಹೋಗಿ ಇಲ್ಲೆಲ್ಲ ಬಿಸಿಲಲ್ಲಿ ನೋಡಿಕೊಂಡು ಹಿಂಗಾಗಿದೆ ಅಂತ ನಿಮಗೆ ತೋರಿಸಿದ ಮೇಲೆ ಬಂದು ಅದನ್ನು ಸೀಸ್ ಎಲ್ಲ ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿವರೆಗೂ ಏನು ಮಾಡ್ತಿರ್ತೀರಾ? ಅದ್ರ ಪೊಲೀಸ್ ಸಿಬ್ಬಂದಿ ಇರ್ತೀರಾ ಡ್ಯಾಬ್ ಚೆಕ್ ಮಾಡೋಕ್ಕೆ. ಅಲ್ಲಿ ಯಾರಾದರೂ ಒಬ್ಬ ಜನ ಬಂದ್ರೂ ಒಳಗಡೆ ಬಿಡಲಾರ್ದಂಗೆ ಚೆಕಿಂಗ್ ಮಾಡ್ತೀರಾ. ನೀರಿಗೆ ಮಾತ್ರ ಚೆಕಿಂಗ್ ಇಲ್ಲ ಅಲ್ಲ?